ಪ್ರಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಇವಾಗ ಸೊಗಡು ತುಂಬಿರುವಂಥ ಹಸಿ ಅವರೆಕಾಯಿ ಸೀಸನ್ ಆಗಿರೋದ್ರಿಂದ ಇವತ್ತು ಸಿಪ್ಪೆ ತೆಗೆದ ಅಂದರೆ ಹಿತಕವರೆ ಚಿಲ್ಕವರೆ ಕಾಳಿನ ಸಾರು ಮತ್ತು ಮಿಕ್ಕಿರೋಂಥ ಇಡ್ಲಿ ಹಿಟ್ಟಿನಿಂದ ಮಸಾಲೆ ಇಡ್ಲಿ ಮಾಡೋ ರೆಸಿಪಿಯನ್ನು ಶೇರ್ ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟು ಪ್ರಿಪ್ರೇಷನ್ದು ವಿಡಿಯೋ ತೆಗಿಯೋಕ್ಕೆ ಆಗಿಲ್ಲ ಫ್ರೆಂಡ್ಸ್, ಯಾಕೆಂದರೆ ಅವತ್ತು ನಾವು ಹೊರಗಡೆ ಎಲ್ಲ ಹೋಗಿ ಬರೋದು ಲೇಟ್ ಆಗೋಯಿತು, ವಿಡಿಯೋ ತೆಗಿಯೋಕ್ಕಾಗಿರಲಿಲ್ಲ. ಅದರಿಂದ ಅವತ್ತು ಮಾಡಿ ಮಿಕ್ಕಿದ ಹಿಟ್ಟು ಇದ್ದಿದ್ದನ್ನ ಮಾರನೇ ದಿನ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ಈ ಇಡ್ಲಿ ಹಿಟ್ಟನ್ನು ಹೇಗೆ ಪ್ರಿಪೇರ್ ಮಾಡೋದು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಫಸ್ಟು ಒಂದು ಅವರೆಕಾಳು ಸಾರು ಮಾಡೋದನ್ನು ನೋಡೋಣ. ಇಲ್ಲಿ ನಾನು ಅರ್ಧ kg ಅವರೆಕಾಳು ಸಿಪ್ಪೆ ತೆಗೆದಿರೋದು ತೊಗೊಂಡಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಫಸ್ಟು ನಾನು ತೆಂಗಿನಕಾಯಿನ ಪೀಸ್ಗಳನ್ನ ನಾನು ಈ ಥರ ಪೌಡ್ರ್ ಮಾಡಿ ರುಬ್ಬಿಟ್ಕೊಳ್ತಾ ಇದ್ದೀನಿ. ಈಗ ಅದೇ ಮಿಕ್ಸಿಗೆ 2 ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5-6 ಬೆಳ್ಳುಳ್ಳಿ, ಒಂದು 2 ಪೀಸ್ ಚಕ್ಕೆ, ಸ್ವಲ್ಪ ಶುಂಠಿ, 4 ಲವಂಗ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಸ್ವಲ್ಪ ಅಷ್ಟು ಹಾಕ್ಕೊಂಡು ಸ್ವಲ್ಪ ಅಷ್ಟನ್ನ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಫಸ್ಟ್ ಈ ಮಸಾಲೆ ರುಬ್ಕೊಳ್ಬೇಕು. ಈಗ ಇದಕ್ಕೆ ಒಂದು ಕುಕ್ಕರಲ್ಲಿ ಅಥವಾ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಈರುಳ್ಳಿ, ಅರ್ಧ ಸ್ಪೂನ್ ಕಪ್ಪು ಮೆಣಸಿನ ಪುಡಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮೆಣಸಿನಲ್ಲಿರುವಂಥ ಆರೋಮ ಅಂದರೆ ಫ್ಲೇವರು ಮತ್ತು ಟೇಸ್ಟ್ ಚೆನ್ನಾಗಾಗುತ್ತೆ. ಆಮೇಲೆ ರುಬ್ಬಿಟ್ಕೊಂಡಿರೋಂಥ ಈ ಹಸಿರು ಮಸಾಲೆನ ಹಾಕ್ಕೋಬೇಕು. 2 ನಿಮಿಷ ಚೆನ್ನಾಗಿ ಅದು ಎಣ್ಣೆ ಬಿಡೋ ತನಕ ಕುದ್ಮೇಲೆ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ ಅವರೆಕಾಳನ್ನ ಹಾಕಿ ತಿರುಗಿಸಿ ಮುಚ್ಚಿಡಬೇಕು. ಈಗಿಂದೊಂದು ಮಿಕ್ಸಿ ಜಾರ್ಗೆ ಪುಡಿ ಮಾಡಿಟ್ಕೊಂಡಿರೋ ತೆಂಗಿನಕಾಯಿ, ಒಂದು 3 ಮೀಡಿಯಮ್ ಸೈಜ್ ಟೊಮೊಟೊ ಹಣ್ಣು, ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಇಷ್ಟು ಹಾಕಿ ನೈಸಿಗೆ ರುಬ್ಕೊಳ್ಬೇಕು. ಚಟ್ನಿ ಮಾಡೋದಕ್ಕೆ ಒಂದು 5-6 ಹಸಿಮೆಣಸಿನ್ಕಾಯಿ, ಒಂದು ಕಪ್ಪು ತೆಂಗಿನಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಸ್ವಲ್ಪ ಉಪ್ಪು ಹಾಕಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಆಮೇಲೆ ಒಂದು ಒಗ್ಗರಣೆ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ಈ ಗ್ರೀನ್ ಕಲರ್ದು ಖಾರ ಕುದ್ದಿದೆ ಚೆನ್ನಾಗಿ, ಅದಕ್ಕೆ ಅರ್ಧ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇನ್ನು ಮಿಕ್ಕಿದ ಉಪ್ಪನ್ನ ಆಮೇಲೆ ಹಾಕಬೇಕು. ನೋಡಿ ಬೇಯ್ತಾ ಇದೆ ಅವರೆಕಾಳು, ತುಂಬ ಘಮ ಅಂತ ಇದೆ. ಇದಕ್ಕೆ ಇವಾಗ ಒಂದು ಬಟ್ಲಲ್ಲಿ ನೀರು ಹಾಕಿ ಮಾಮೂಲಿ ಡೈಲಿ ಸಾಂಬಾರು ಮಾಡ್ತೀವಲ್ಲ ಅದೇ ಪೌಡ್ರನ್ನ ಹಾಕಿ ಚೆನ್ನಾಗಿ ಗಂಟಿಲ್ದಂಗೆ ಕಲಸಿ ಇದಕ್ಕೆ ಮಿಕ್ಸ್ ಮಾಡಬೇಕು. ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಮುಚ್ಚಳ ಮುಚ್ಚಿ ಜೋರು ಉರಿನಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಳ್ಬೇಕು. ಇದಕ್ಕೆ ವೆಯ್ಟ್ ಹಾಕಿ ಕುಕ್ಕರಲ್ಲಿ ವಿಷಲ್ ಕೂಗಿಸೋ ಹಾಗಿಲ್ಲ. ಹಸಿ ಅವರೆಕಾಳಲ್ವ ಬೇಗ ಬೆಂದೋಗ್ಬಿಡುತ್ತೆ. ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಮತ್ತು ಈ ಸಾಂಬಾರು ನಮಗೆ ಪೂರಿ, ದೋಸೆ, ಚಪಾತಿ, ಇಡ್ಲಿ, ರೊಟ್ಟಿಗೆಲ್ಲ ಚೆನ್ನಾಗಿರುತ್ತೆ. ಈಗ ನೋಡಿ ಎಷ್ಟು ಇದ್ದಿದ್ದು ಕುದ್ದು ಕಡಿಮೆ ಆಗಿದೆ ಅಲ್ವಾ, ಗಟ್ಟಿಯಾಗಿದೆ ನೋಡಿ. 80% ಅಷ್ಟು ಅವರೆಕಾಳು ಬೆಂದ್ಬಿಟ್ಟಿದೆ. ಈಗ ರುಬ್ಬಿಟ್ಕೊಂಡಿದ್ವಲ್ಲ ಕಾಯಿ, ಟೊಮೊಟೊ ಹಣ್ಣು, ಗಸಗಸೆ, ಆ ಮಸಾಲೆ ಹಾಕಿ ಚೆನ್ನಾಗಿ ತಿರುಗಿಸಿ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಸಾಂಬಾರಿಗೆ ಅಷ್ಟು ನೀರನ್ನ ಹಾಕ್ಕೊಂಡು ಇನ್ನು ಸ್ವಲ್ಪ ಉಪ್ಪು ಹಾಕಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಬೇಕು. ಇಡ್ಲಿ ಹಿಟ್ಟು ನೆನ್ನೆದು ಮಿಕ್ಕಿದ್ದು ನನಗೆ ಅಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ನಲ್ಲ, ಅದಕ್ಕೆ ಆ ಹಿಟ್ಟಿಗೆ ನಾನಿವಾಗ ಸ್ವಲ್ಪ ನೀರು ಹಾಕಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಡ್ಲಿ ಹಿಟ್ಟು ಅಂದರೆ ಅಕ್ಕಿ ರವೆ ಬರುತ್ತಲ್ಲ ಅದು ಒಂದು 3 ಕಪ್ಪು, 1 ಕಪ್ಪಷ್ಟು ಉದ್ದಿನಬೇಳೆ ಮತ್ತು ಇನ್ನೊಂದು ಕಪ್ಪು ನೆನೆಸಿರೋ ಪುರಿ ಅಥವಾ ಅವಲಕ್ಕಿ ಅಥವಾ ಮಿಕ್ಕಿರೋ ಅನ್ನ ಅಷ್ಟು ಬೇಕಾಗುತ್ತೆ. ಫಸ್ಟು ಇಡ್ಲಿ ರವೆನ ಚೆನ್ನಾಗಿ 4 ಸರಿ ತೊಳ್ಕೊಂಡು ಇಟ್ಕೊಳ್ಬೇಕು. 4 ಗಂಟೆ ಕಾಲ ನೆನೆಸಿರೋಂಥ ಉದ್ದಿನಬೇಳೆ ರುಬ್ಬಿ ಅದ್ರ ಜೊತೆಗೆ ಅನ್ನ ಅಥವಾ ಏನು ಹಾಕ್ತೀವಿ ಅವಲಕ್ಕಿ ಪುರಿ ಅದನ್ನು ಹಾಕಿ ಚೆನ್ನಾಗಿ ನೈಸು ರುಬ್ಕೊಳ್ಬೇಕು. ಅದಕ್ಕೆ ತೊಳೆದಿಟ್ಟಿರೋಂಥ ಅವಲಕ್ಕಿ ರವೆನ ನೀರು ತೆಗೆದು ಚೆನ್ನಾಗಿ ಹಿಂಡಿ ಅದಕ್ಕೆ ಹಾಕಿ ದೋಸೆ ಹಿಟ್ಟಿಗಿಂತ ಗಟ್ಟಿಯಾಗಿರೋ ಹದದಲ್ಲಿ ನಾವು ರಾತ್ರಿ ಇಟ್ಟರೆ ಬೆಳಗ್ಗೆ ಚೆನ್ನಾಗಿ ಹುದುಗ್ ಬಂದಿರುತ್ತೆ, ಅಂದರೆ ಫರ್ಮೆಂಟೇಷನ್ ಆಗಿರುತ್ತೆ. ಇವಾಗ ಆ ಇಡ್ಲಿ ಹಿಟ್ಟು ಮಿಕ್ಕಿರೋದನ್ನು 2ನೇ ದಿವಸದ ಹಿಟ್ಟಿದ್ದು ಒಂದು ಇಡ್ಲಿ ಪ್ಲೇಟ್ಗೆ ಈ ಥರ ಎಣ್ಣೆ ಸವರ್ಬಿಟ್ಟು ಸ್ವಲ್ಪ ಇಡ್ಲಿ ಹಾಕ್ತಾಯಿದ್ದೀನಿ. ಈ ಮಾಮೂಲಿ ಎಲ್ಲ ಈ ಥರ ಇಡ್ಲಿ ಮಾಡೇ ಮಾಡ್ತೀವಿ,
ನನಗೆ ಈ ಥರ ರವೆ ಮಾಡೋದೇ ನಮ್ಮಲ್ಲಿ ಜಾಸ್ತಿ, ಅಕ್ಕಿ ನೆನೆಸಿ ರುಬ್ಬಲ್ಲ ನಮ್ಮ ಮನೇಲಿ. ಈ ಥರ ಇಡ್ಲಿ ಪ್ಲೇಟ್ಗೆ ಹಾಕ್ಬಿಟ್ಟು ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಅದರಲ್ಲಿ ಇದೆರಡು ಪ್ಲೇಟ್ ಇಟ್ಟು ಒಂದು 20 ನಿಮಿಷ ಜೋರು ಊರಿನಲ್ಲೇ ಬೇಯಿಸ್ಕೊಳ್ಬೇಕು. ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ ಇಡ್ಲಿ. ಮತ್ತು ಇದೇ ಇಡ್ಲಿ ಹಿಟ್ಟನ್ನು ತಟ್ಟೆಗೆ ಹಾಕಿ ಅದಕ್ಕೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ನೆನೆಸಿರೋ ಕಡಲೆಬೇಳೆ, ಜೀರಿಗೆ, ಶುಂಠಿ, ತೆಂಗಿನಕಾಯಿ ತುರಿ ಇಷ್ಟು ಹಾಕಿ ನಾನು ತಟ್ಟೆ ಇಡ್ಲಿನೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ಈ ಕಡೆ ಸಾರು ಆಗಿದೆ, ಇಡ್ಲಿನೂ ಆಗಿದೆ. ಇವಾಗ ಇಡ್ಲಿನ ನೋಡಿ ಈ ಥರ ಬಿಸಿ ಇದ್ದಂಗೆ ಬೇಕು ಅಂದರೆ ಒಂದು ಸ್ವಲ್ಪ ಸ್ಪೂನ್ ಒದ್ದೆ ಮಾಡ್ಕೊಂಡು ಉಲ್ಟ ಮಾಡಿ ಈ ಥರ ತೆಗಿಬೋದು. ನೋಡಿ ಎಷ್ಟು ನೀಟಾಗಿ ಬಿಡ್ತಾಯಿದೆ ಎಣ್ಣೆ ಹಚ್ಚಿರೋದ್ರಿಂದ. ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರೋ ಹಿಟ್ಟಿಂದು ಈ ಥರ ಚೆನ್ನಾಗಿ ಬರುತ್ತೆ ಇಡ್ಲಿ. ತುಂಬ ಚೆನ್ನಾಗಿರುತ್ತೆ ಈ ಕಾಂಬಿನೇಷನ್, ಈ ಸಾರಿಗೂ ಮತ್ತು ಇಡ್ಲಿಗೂ. ಮತ್ತು ಕಾಯಿ ಚಟ್ನಿ ಮಾಡಿದ್ದೀನಿ, ತುಪ್ಪ ಹಾಕ್ಕೊಂಡು ತಿಂದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಾನು ಮಾಡೋ ವಿಡಿಯೋಗಳು, ರೆಸಿಪಿಗಳು ನಿಮ್ಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತು ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈಗ ಚಟ್ನಿಗೆ ಒಂದು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅಲ್ಲಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಒಣಮೆಣಸಿನ್ಕಾಯಿ, ಉದ್ದಿನಬೇಳೆ, ಕರಿಬೇವು ಮತ್ತು ಹಿಂಗು ಹಾಕಿ ಒಗ್ಗರಣೆ ಮಾಡಿ ಚಟ್ನಿಗೆ ಹಾಕಿದ್ರೆ ಅದು ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಗ್ಗರಣೆ ಹಾಕ್ಕೊಂಡು ಚಟ್ನಿಗೆ ಇಡ್ಲಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಏನೇ ಹಾಕುವಾಗಲೂ ಎಣ್ಣೆಗೆ ಈ ಥರ ಪ್ಲೇಟ್ ಮುಚ್ಚಿ ಹಾಕೋದ್ರಿಂದ ನಮಗೆ ಹಾರಲ್ಲ ಅಂತ ಅಷ್ಟೇ. ಅದು ಈ ಉದ್ದಿನಬೇಳೆ ಈ ಥರ ಕೆಂಪಗಾದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆ ಸಂಪಿಗೆ ಕಲರ್ ಬರಬೇಕು, ತುಂಬ ಅದು ಕಪ್ಪಾಗಬಾರ್ದು, ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ. ಒಗ್ಗರಣೆ ತಣ್ಣಗಾದ್ಮೇಲೆ ಚಟ್ನಿಗೆ ಮಿಕ್ಸ್ ಮಾಡಬೇಕು. ನೋಡಿ, ಉದ್ದಿನಬೇಳೆ ಹಾಕಿರ್ತೀವಲ್ವ, ಅವರೆಕಾಳು ವಾಯು ಅಂತ ಸ್ವಲ್ಪ ಹಿಂಗೆ ಉಪಯೋಗಿಸೋದ್ರಿಂದ ಒಳ್ಳೆಯದಾಗುತ್ತೆ. ಶುಂಠಿನೂ ಕೂಡ ಹಾಕಿದ್ದೀನಿ. ಸಾರಿಗೂ, ಚಟ್ನಿಗೂ, ಮಸಾಲೆ ಇಡ್ಲಿಗೂ ಶುಂಠಿ ಉಪಯೋಗಿಸಿರೋದ್ರಿಂದ ಅದು ಕೂಡ ಆರೋಗ್ಯಕ್ಕೆ ಒಳ್ಳೆಯದು, ಜೀರ್ಣಕ್ರಿಯೆಗೂ ಒಳ್ಳೆಯದು. ಒಂದೇ ಟೈಮಲ್ಲಿ ಇಡ್ಲಿ, ಸಾರು ಮತ್ತು ಚಟ್ನಿ ಎಲ್ಲ ರೆಡಿಯಾಗುತ್ತೆ. ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಒಂದು ಅರ್ಧ ಗಂಟೆಗೆ ಮೊದಲು ಬೇಗ ಬೇಗ ನಾವು ಮಾಡಿ ಮುಗಿಸ್ಬಿಡ್ಬೋದು. ಒಂದು ಸತಿ ಈ ಥರ ಎಲ್ಲ ಟಿಪ್ಸ್ ಹೇಳ್ತಾ ಇರ್ತೀನಿ, ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಟಿಪ್ಸ್ಗಳದ್ದೇ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ, ಸದ್ಯದಲ್ಲೇ ಅದನ್ನು ಕೂಡ ಮಾಡ್ತೀನಿ. ಈಗ ಪ್ಲೇನ್ ಇಡ್ಲಿ, ಅವರೆಕಾಳು ಸಾರು, ಚಟ್ನಿ ರೆಡಿಯಾಗಿದೆ. ಅದಕ್ಕೆ ತುಪ್ಪ ಹಾಕಿ ಸರ್ವ್ ಮಾಡಿ ಟೇಸ್ಟ್ ಮಾಡ್ಬೋದು. ಈಗ ತಟ್ಟೆ ಇಡ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಕುದಿಯೋಕ್ಕಿಟ್ಟು ಒಂದು ತಟ್ಟೆಗೆ ಎಣ್ಣೆನ ಸವರಿ ಹಿಟ್ಟನ್ನು ಹಾಕಿ ಅದಕ್ಕೆ ತುರಿದಿರೋ ಕ್ಯಾರೆಟು, ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹೆಚ್ಚಿರುವಂಥ ಶುಂಠಿ, ಹಸಿಮೆಣಸಿನ್ಕಾಯಿ, ನೆನೆಸಿರುವಂಥ ಕಡಲೆಬೇಳೆ, ಜೀರಿಗೆ ಇಷ್ಟು ಹಾಕಿ ನೀಟಾಗಿ ಹರಡಿ ಅದ್ರ ಮೇಲೆ ಸ್ವಲ್ಪ ದೋಸೆ ಹಿಟ್ಟನ್ನ ಹಾಕಿದ್ರೆ ಇದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಟೇಸ್ಟು ಕೂಡ ಚೆನ್ನಾಗಿರುತ್ತೆ. ಒಂದು 10 ನಿಮಿಷ ಬೇಯಿಸಿದ್ರೆ ಸಾಕು. ಈ ಥರ ನಿಮಿಷ ಆಗಿದೆ. ಇಡ್ಲಿ ಚೆನ್ನಾಗಿ ಬೆಂದಿದೆ. ತಣ್ಣಗಾದ ಮೇಲೆ ನೀಟಾಗಿ ತೆಗಿಬೋದು. ಬಿಸಿ ಇದ್ದಾಗಲೇ ಬೇಕು ಅಂದರೆ ಈ ಥರ
ಸ್ಪೂನ್ಗೆ ನೀರು ಹಾಕ್ಕೊಂಡು ಪ್ಲೇಟಿಂದ ತೆಗೆದು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ಚಟ್ನಿ ಸಾಂಬಾರು ಜೊತೆಗೆ ಉಪಯೋಗಿಸ್ಬೋದು. ಈಗ ಒಂದು ತವಾದಲ್ಲಿ 1 ಸ್ಪೂನು ಎಣ್ಣೆ ಹಾಕಿ ಸಾಸಿವೆ ಕರಿಬೇವಿನ ಸೊಪ್ಪು ಹಾಕಿ ಅದ್ರ ಮೇಲೆ 1 ಪೀಸ್ ಇಡ್ಲಿ ಇಟ್ಟು ಚೆನ್ನಾಗಿ ಟೋಸ್ಟ್ ಮಾಡಿಕೊಂಡು ಅದನ್ನು ಚಟ್ನಿ ಸಾಂಬಾರು ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೋಡಿದ್ರಲ್ಲ, ನಿಮಗೆ ಈ 2 ರೆಸಿಪಿಗಳು ಇಷ್ಟ ಆಗಿದರೆ ಲೈಕ್ ಕೊಡಿ. ಧನ್ಯವಾದಗಳು.